ಬೊಮ್ಮನಹಳ್ಳಿಯಲ್ಲಿ ಗಂಡನಿಂದ ಹೆಂಡತಿ ಹತ್ಯೆ ಪ್ರಕರಣ ಕೊಲೆ ಮಾಡಿ ನಾಟಕ ಮಾಡಿದ್ದಂತ ಆರೋಪಿ ಪತಿ ಹರೀಶ್ ಪ್ರಜ್ಞೆ ತಪ್ಪಿ ಸಾವನ್ನಪ್ಪಿದ್ದಾಳೆ ಅನ್ನೋದಾಗಿ ಕಥೆಯನ್ನ ಕಟ್ಟಿದ್ದ ಈ ಪತಿ ಗಂಡನಿಂದ ಹೆಂಡತಿ ಹತ್ಯೆಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಮಾಡಿ ನಾಟಕವನ್ನ ಮಾಡಿದ್ದ ಆರೋಪಿ ಪತಿ ಹರೀಶ್ ಪ್ರಜ್ಞೆ ತಪ್ಪಿ ಸಾವನ್ನಪ್ಪಿದ್ದಾಳೆ ಅನ್ನೋದಾಗಿ ಕಥೆಯನ್ನ ಕಟ್ಟಿರ್ತಾನೆ. ಆಂಬ್ಯುಲೆನ್ಸ್ ಅನ್ನ ಕರೆಸಿ 3-4 ಆಸ್ಪತ್ರೆಗೆ ಸುತ್ತಾಡಿಸಿದ್ದ ಈ ಪತಿ ಬಳಿಕ ಪತ್ನಿ ಪದ್ಮಜ ಸಾವನ್ನಪ್ಪಿರುವುದಾಗಿ ವೈದ್ಯರು ಮಾಹಿತಿಯನ್ನ ಕೊಡ್ತಾರೆ. ಸ್ಥಳೀಯರ ವಿಚಾರಣೆ ವೇಳೆ ರಾತ್ರಿ ಗಲಾಟೆಯಾಗಿರುವಂತ ಮಾಹಿತಿ ಲಭ್ಯವಾಗುತ್ತೆ. ಬಳಿಕ ಆರೋಪಿಯ ಮಗಳೇ ಕೊಟ್ಟಂತ ಒಂದು ಸನ್ನೆಯಿಂದ ಪೊಲೀಸರಿಗೆ ಅನುಮಾನ ಬರುತ್ತೆ, ಡೌಟು. ತನಿಖೆಯನ್ನ ತೀವ್ರಗೊಳಿಸಿದಾಗ ಕುತ್ತಿಗೆಯ ಮೇಲೆ ಕಾಲನ್ನ ಇಟ್ಟು ಹತ್ಯೆ ಮಾಡಿರೋದು ರಿವೀಲ್ ಆಗುತ್ತೆ. ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನಾಯ್ತು ಅನ್ನೋದಾಗಿ ಆರಂಭಿಕವಾಗಿ ಪತಿ ಏನು ಹೇಳ್ತಾರೆ, ಅಯ್ಯೋ ಹಿಂಗಾಗ್ಬಿಡ್ತು, ಸುತ್ತೋಗ್ಬಿಟ್ಲು, ಪ್ರಜ್ಞೆ ತಪ್ಪಿ ನನ್ನ ಹೆಂಡತಿ ಹಿಂಗಾಯ್ತು ಅಂತಾರೆ. ಅದಾದ್ಮೇಲೆ ಆಸ್ಪತ್ರೆಯೂ ಕೂಡ 3-4 ಕಡೆಯಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ವೈದ್ಯರು ಮೃತಪಟ್ಟಿದ್ದಾರೆ ಅನ್ನೋದಾಗಿ ಹೇಳ್ತಾರೆ. ಬಟ್ ಇದೆಲ್ಲ ಆದ್ಮೇಲೆ ತನಿಖೆಯನ್ನ ಕೈಗೆತ್ಕೊಂಡಂತ ಪೊಲೀಸರಿಗೆ ಒಂದು ಅನುಮಾನ ಶುರುವಾಗುತ್ತೆ. ಅದು ಕೂಡ ಆ ದಿನ ರಾತ್ರಿ ಏನ್ ಘಟನೆ ಆಯ್ತಲ್ಲ, ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಜಗಳ ಆಗಿರೋದು ಗೊತ್ತಾಗುತ್ತೆ. ಅಕ್ಕಪಕ್ಕದ ಸ್ಥಳೀಯರು ಹೇಳ್ತಾರೆ, ಜೊತೆಯಲ್ಲಿ ಸ್ವತಃ ಮಗಳು ಒಂದು ಸನ್ನೆಯನ್ನ ಮಾಡ್ತಾರಂತೆ. ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ದಿರಲ್ಲ, ಇವರೇ ನೋಡಿ, ಸದ್ಯ ಮೃತಪಟ್ಟಿರುವಂತ ಪದ್ಮಜ ಪತ್ನಿ, ಫೋಟೋದಲ್ಲಿರುವಂತ ಪತಿ ಪತ್ನಿಯನ್ನ ತಾನೇ ಸಾಯಿಸಿರೋದು ಸದ್ಯ ತನಿಖೆಯಲ್ಲಿ ಗೊತ್ತಾಗ್ತಿದೆ. ಆರಂಭಿಕವಾಗಿ ನನ್ನ ಹೆಂಡತಿ ಪ್ರಜ್ಞೆ ತಪ್ಪಿದ್ಲು, ಆಸ್ಪತ್ರೆ ಕರ್ಕೊಂಡು ಹೋದ್ವಿ, ಅದಾದ್ಮೇಲೆ ಅವರು ಸಾವನ್ನಪ್ಪಿದ್ರು ಅನ್ನೋದಾಗಿ ಬೇರೆ ಬೇರೆ ರೀತಿಯ ಆಯಾಮದಲ್ಲಿ ಸುಳ್ಳು ಕಥೆಯನ್ನ ಕಟ್ಟಿರ್ತಾರೆ. ಆರಂಭಿಕವಾಗಿ ಎಲ್ಲರೂ ಕೂಡ ಅದನ್ನೇ ನಂಬಿರ್ತಾರೆ. ಯಾವಾಗ ತನಿಖೆ ತೀವ್ರಗೊಳಿಸಿದಂತ ಹೊತ್ತಿನಲ್ಲಿ ತಾನೇ ತಾಳಿ ಕಟ್ಟಿದಂತ ಪತ್ನಿಗೆ ಕುತ್ತಿಗೆಯ ಮೇಲೆ ಕಾಲಿಟ್ಟು ಹತ್ಯೆ ಮಾಡಿರೋದು ರಿವೀಲ್ ಆಗಿದೆ. ಮನಸ್ಸು ಹೆಂಗ ಬರುತ್ತೆ? ಅದೇ ಕುತ್ತಿಗೆಗೆ ಕೈಯಿಂದ ಕರಿಮಣಿಯನ್ನ ಕಟ್ಟಿರುವಂತ ಪತಿನೇ ಸ್ವಂತ ಪತ್ನಿಯನ್ನ, ಸಂಸಾರ ಅಂದಮೇಲೆ ಜಗಳ ಗಲಾಟೆಗಳು ಸಾಮಾನ್ಯ, ಆದ್ರೆ ಅದು ಯಾವ ವಿಚಾರಕ್ಕೆ ಈ ರೀತಿಯಾದಂತ ಗಲಾಟೆ ಆಯ್ತು, ಗಂಡ ಇಂಥದ್ದೊಂದು ಗಂಡಾಂತರ ಮಾಡೋದಕ್ಕೆ ಏನು ಕಾರಣ, ಇವೆಲ್ಲವೂ ಕೂಡ ತನಿಖೆಯ ಅಂಶದಲ್ಲಿ ಇನ್ನೇನು ಹೊರ ಬರ್ತಾ ಇದೆ. ಮೊದಲು ಸುಳ್ಳು ಕಥೆಯನ್ನ ಕಟ್ತಾರೆ, ಆದ್ಮೇಲೆ ಮಗಳು ಒಂದು ಸಣ್ಣ ಸನ್ನೆ ಮಾಡ್ತಾರಂತೆ ತನಿಖೆಯ ಸಂದರ್ಭದಲ್ಲಿ. ಆಗ ಡೌಟ್ ಬರುತ್ತೆ, ಏನಪ್ಪಾ ಏನಾಯ್ತು. ಜೊತೆಲಿ ವಿಚಾರಣೆ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಹೇಳ್ತಾರೆ, ರಾತ್ರಿ ಮನೆಯಲ್ಲಿ ಗಲಾಟೆ ಆಗಿದೆ ಅನ್ನೋದು. ಇವೆಲ್ಲ ಆಯಾಮದಿಂದ ತನಿಖೆಯ ನಂತರವೇ ಗೊತ್ತಾಗುತ್ತೆ ಇವೆಲ್ಲವೂ ಕೂಡ ಸುಳ್ಳು, ಸ್ವತಃ ಪತ್ನಿಯನ್ನ ಪತಿಯೇ ಹತ್ಯೆ ಮಾಡಿರೋದು. ನೋಡಿ, ಆರೋಪಿ ಪತಿ ಹರೀಶ್ ಐತ ಸದ್ಯ ಆಗಿರುವಂತಹ ಮೃತಪಟ್ಟಿರುವಂತಹ ಹೆಂಡತಿ